ಈಗ ಹೇಳ ಹೊರಟಿರುವುದು ನನ್ನ ಸ್ವಂತ ಅನುಭವ. ಹೇಳಬೇಕೋ ಬೇಡವೋ ಅಂತ ಬಹಳ ದಿನ ಯೋಚಿಸಿದ ನಂತರ ಕೆಲವೊಂದು ಮಾರ್ಪಾಡು ಮಾಡಿ, ಹೆಸರು ಬದಲಾಯಿಸಿ ಹೇಳುತ್ತಿದ್ದೇನೆ. ದೊಡ್ಡ ಸೂಪರ್ ಬಜಾರ್. ಮನೆಗೆ ಬೇಕಾದ ಎಲ್ಲ ವಸ್ತುಗಳೂ ಒಂದು ಕಡೆ ಸಿಗುತ್ತದೆ ಅನ್ನೋ ಹೆಗ್ಗಳಿಕೆಯೊಂದಿಗೆ ಬೆಲೆ ಕೂಡ ಬೇರೆ ಕಡೆಗಿಂತ ಕಡಿಮೆ ಅನ್ನುವುದು ಜನರ ಅಂಬೋಣ. ನನಗೆ ಹೆಚ್ಚು ಗೊತ್ತಾಗ್ಲಿಲ್ಲ ಬೆಲೆಯ ಬಗ್ಗೆ, ಆದರೆ ಆ ವಸ್ತುಗಳನ್ನು ಹುಡುಕೋದಿಕ್ಕೆ ಸಹಾಯ ಮಾಡುವ ಹುಡುಗಿಗಾಗಿಯೇ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅಲ್ಲಿ ನನಗೆ ಬೇಕಾದ ಸಾಮಾನನ್ನ ತಗೊಂಡು ಆ ಹುಡುಗಿಯ ಹತ್ತಿರ ಸ್ವಲ್ಪ ಮಾತಾಡಿ ಮನ ತುಂಬಿಸಿ ಮನೆಗೆ ಬರೋದು ನನ್ನ ನಿತ್ಯದ ಪರಿಪಾಠ. ಅವಳನ್ನ ಸುಂದರಿ ಅಂತ ಕರೆಯೋಣ. ಅವಳು ಸುಂದರಿ ಅಲ್ಲ, ಆದರೆ ಅವಳನ್ನ ನೋಡದೆ ಇರೋದು ನನ್ನಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ. ಒಂದು ದಿನ ಮಾತಾಡದೆ ಇದ್ದಾರೆ, ಏನೋ ಕಳಕೊಂಡ ಹಾಗೆ. ಆ ದಿನ ನಾನು ಮಾಮೂಲಾಗಿ ಅಲ್ಲಿಗೆ ಹೋಗಿದ್ದೆ. ಆದರೆ ಆ ಸುಂದರಿ ಅಲ್ಲಿರಲಿಲ್ಲ. ಯಾರನ್ನು ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಸುಂದರಿ ಇವತ್ತು ರಜಾರಿ, ಇವತ್ತು ಬಂದಿಲ್ಲ. ನಾನು ಕೇಳೋಕ್ಕಿಂತ ಮೊದಲೇ ಮತ್ತೊಬ್ಬ ಹುಡುಗಿ ಬಾಯಿ ಬಿಟ್ಟಳು. ಇವಳಿಗೆ ಹೇಗಪ್ಪ ಗೊತ್ತಾಯ್ತು ನಮ್ಮ ಸಂಬಂಧ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಗು ನಗುತ್ತಾ ಹೇಳಿದಳು ಆ ಹುಡುಗಿ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಬೇರೆಯರಿಗೆ ಗೊತ್ತಾಗೋಲ್ವಾ? ಪುನಃ ಅವಳಂದಳು. ಹಾಗೆಯೇ ಒಂದು ಚಿಕ್ಕ ಚೀಟಿ ಕೊಟ್ಟಳು. ಅದರಲ್ಲಿ ಸುಂದರಿಯ ವಿಳಾಸವಿತ್ತು. ಸಾಮಾನು ಕೊಳ್ಳೋದನ್ನ ಅಲ್ಲಿಗೆ ಬಿತ್ತು ಆ ವಿಳಾಸ ಪತ್ತೆ ಹಚ್ಚುವ ಕೆಲಸದಲ್ಲಿ ತೊಡಗಿದೆ. ಹೆಚ್ಚು ಕಷ್ಟ ಪಡಬೇಕಾಗಿ ಬರ್ಲಿಲ್ಲ. ಸೂಪರ್ ಬಜಾರ್ನ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲೇ ಅವಳ ಮನೆ ಇತ್ತು. ಅವಳ ಮನೆಗೆ ಬಂದು ಬಾಗಿಲು ತಟ್ಟಿದರೆ ನಗು ನಗುತ್ತಾ ಬಾಗಿಲು ತೆರೆದಳು ಸುಂದರಿ. ಈ ಕೆಲಸವೆಲ್ಲ ಅವಳ ಪ್ಲಾನ್ ಪ್ರಕಾರ ನಡೆದಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ಹೆಚ್ಚು ಬುದ್ಧಿವಂತಿಕೆ ಬೇಕಾಗಿರಲಿಲ್ಲ. ನನ್ನನ್ನು ಒಳಗೆ ಕರೆದು ಕೂರಿಸಿ ಟೀ ಕೊಟ್ಟಳು. ಅವಳ್ಯಾಕೆ ರಜೆ ತಗೊಂದಳು ಅಂತ ನಾನು ಕೇಳಲೂ ಇಲ್ಲ, ಅವಳಾಗಿ ಹೇಳಲೂ ಇಲ್ಲ. ಅದು ನನಗೆ ಬೇಕಾಗೂ ಇರ್ಲಿಲ್ಲ. ಟೀ ಕೊತ್ತಾಗೆ ಅವಳು ಬಗ್ಗಿದ ರೀತಿ, ಅವಳು ಹಾಕಿದ್ದ ನೀತಿಯಿಂದ ಅವಳ ಮೊಲೆಗಳು ಹೊರಬಂದ ರೀತಿಯಲ್ಲೇ ನನಗೆಲ್ಲ ತಿಳಿಯಿತು. ಸಿಹಿ ತಿಂಡಿಯನ್ನು ಎದುರಿಟ್ಟರೆ ಸಾಕಲ್ಲವೇ, ತಿನ್ನೂಂತ ಬೇರೆ ಹೇಳಬೇಕೆ? ನಾನು ಟೀನ ಟೇಬಲ್ ಮೇಲಿಟ್ಟು ಅವಳ ಕೈ ಹಿಡಿದೆ. ನಾಚಿದಳು. ಕೊಸರಿಕೊಳ್ಳಲು ಪ್ರಯತ್ನ ಪಟ್ಟಳು. ಆದರೆ ಕೊಸರಿಕೊಳ್ಳುತ್ತಲೇ ನನಗೆ ಹತ್ತಿರವಾದಳು ಸುಂದರಿ. ಮನೆಯಲ್ಲಿ ಬೇರ್ಯಾರೂ ಇರುವ ತರ ಕಾಣಲಿಲ್ಲ. ಅವಳ ಕೈ ಹಿಡಿದು ಹತ್ತಿರ ಸೆಳೆದು ತಬ್ಬಿಕೊಂಡೇ ಅವಳನ್ನ ಬೆಡ್ ರೂಮ್ಗೆ ಕರೆದುಕೊಂಡು ಹೋದೆ. ಕುರುಬನ ಹಿಂದೆ ಕುರಿ ಹೋಗುವನೆ ನನ್ನ ಹಿಂದೆ ಬಂದಳು. ಇವಳಿಗೆ ನಾನು ಮಾಡುತ್ತಿರುವ ಕೆಲಸ ಪೂರ್ತಿ ಇಷ್ಟವಾಗಿದೆ ಅಂತ ತಿಳಿದು ಅವಳ ನೈಟಿಗೆ ಕೈ ಹಾಕಿದೆ. ನೈಟಿಯ ಗುಂಡಿ ಎದುರು ಭಾಗದಲ್ಲೇ ಇತ್ತು. ಗುಂಡಿ ಬಿಚ್ಚುವಾಗಲೇ ಮೊಲೆ ಕೈಗೆ ತಗುಲಿತು. ಅವಳು ನೈಟಿಯ ಒಳಗೆ ಬ್ರಾ ಹಾಕಿರಲಿಲ್ಲ. ಎಲ್ಲವೂ ಯೋಚನೆ ಮಾಡಿ, ಪ್ಲಾನ್ ಮಾಡಿ ಸಿದ್ಧ ಮಾಡಿದ ಹಾಗೆ ಇತ್ತು. ಮೊದಲಿದ್ದ ಸಂಶಯ ಪೂರ್ತಿ ದೂರವಾಯಿತು. ನೈಟಿಯ ಗುಂಡಿ ಬಿಚ್ಚಿ ಅದನ್ನ ಜಾರಿಸೋದಿಕ್ಕೆ ಹೊರತಾಗ ಅವಳೇ ನೈಟಿಯನ್ನು ತಲೆಯ ಮೇಲೆ ಎತ್ತಿ ಕೆಳಗೆ ಹಾಕಿದಳು. ಸುಂದರಿ ನೋಡೋದಿಕ್ಕೆ ಸುಂದರಿಯಲ್ಲದೆ ಇದ್ದರೂ ದೇಹ ಚೆನ್ನಾಗಿತ್ತು. ನನಗಾಗ 25 ವರ್ಷ. ಅವಳಿಗೆ ಸುಮಾರು 20 ಇದ್ದಿರಬಹುದು. ಮೊಲೆಗಳು ಬೆಳೆದು ದೃಢವಾಗಿದ್ದರೂ ತುಂಬಾ ದೊಡ್ಡದೇನೂ ಅಲ್ಲ, ಚಿಕ್ಕದೂ ಅಲ್ಲ, ಸುಮಾರಾಗಿತ್ತು. ಮಟ್ಟಸವಾದ ಹೊಟ್ಟೆ, ಸ್ವಲ್ಪ ಒಳಗೆ ಹೋದ ಹೊಕ್ಕಳು, ಉದ್ದವಾದ ಕಾಲುಗಳು ಅವಳನ್ನ ದೃಢಕಾಯರ ಗುಂಪಿಗೆ ಸೇರಿಸಿದ್ದವು. ಇವೆಲ್ಲ ಪ್ಲಸ್ ಪಾಯಿಂಟ್ಗಳಲ್ಲಿ ಅವಳ ಮುಖದ ಮೈನಸ್ ಪಾಯಿಂಟ್ ಹೆಚ್ಚೇನೂ ಮೈನಸ್ ಆಗಲಿಲ್ಲ. ನಾನು ಮೊದಲು ಅವಳ ಮೊಲೆಯ ಮೇಲೆ ಕೈ ಹಾಕಿದೆ. ನನಗೆ ಅನುಭವ ಕಡಿಮೆ ಇದ್ದರೂ ಮೊಲೆ ಮುತ್ತೋದಿಕ್ಕೆ ಹೆಚ್ಚು ಅನುಭವ ಬೇಕಾಗಲಿಲ್ಲ. ಗಟ್ಟಿಯಾದ ಮೊಲೆಗಳು ಮುಟ್ಟುತ್ತಲೇ ಅವಳು ಚಿಕ್ಕದಾಗಿ ನಡುಗಿದಳು. ಅವಳ ಮೊಲೆ ಮುಟ್ಟುತ್ತಲೇ ನನ್ನ ಸಾಮಾನು ಎದ್ದು ನಿಂತಿತು. ಅದು ಅವಳ ಗಮನಕ್ಕೆ ಬಂತೂಂತ ಕಾಣ್ತದೆ. ಸುಮ್ಮನೆ ನನ್ನನ್ನು ನೋಡ್ತಾ ಇದ್ದೋಳು ಒಂದು ಕೈಯನ್ನ ನನ್ನ ಸಾಮಾನಿಗೆ ಸರಿಸಿ ಪ್ಯಾಂಟ್ ಮೇಲೆ ಮುಟ್ಟಿದಳು. ನಾನು ಮೊಲೆ ತಡವುತ್ತಿರುವಾಗಲೇ ಬಗ್ಗಿ ನನ್ನ ಸಾಮಾನಿಗೆ ಮುತ್ತಿಟ್ಟಳು. ನನಗೆ ತಡೆಯಲಾಗಲಿಲ್ಲ. ಕೂಡಲೇ ನಾನು ನನ್ನ ಬಟ್ಟೆ ಬಿಚ್ಚಿ ಬೆತ್ತಲಾದೆ. ಅದಕ್ಕಾಗಿ ಕಾದು ಕೂತಿದ್ದವಳಂತೆ ಎರಡೂ ಕೈಗಳಿಂದ ನನ್ನ ಸಾಮಾನನ್ನು ಹಿಡಿದು ನೇರವಾಗಿ ಬಾಯಿಗೆ ಹಾಕಿ ಚೀಪ ತೊಡಗಿದಳು ಸುಂದರಿ. ಸ್ವಲ್ಪವೇ ಎದ್ದು ನಿಂತಿದ್ದ ನನ್ನ ಸಾಮಾನು ಅವಳ ಬಾಯಿಯ ಸಂಪರ್ಕ ಬರುತ್ತಲೇ ಪೂರ್ಣ ಎದ್ದು ನಿಂತಿತು. ನಾನು ಹೆಚ್ಚು ತಡ ಮಾಡದೆ ಮೊಲೆಗಳನ್ನು ತಡವುತ್ತಾ ಕೆಳಗೆ ಬಂದು ಅವಳ ತುಲ್ಲಿಗೆ ಕೈ ಹಾಕಿದೆ. ತುಲ್ಲೋ ಅದು ರೋಮದ ಗೂಡು. ರೋಮ ಬರೋಕೆ ಶುರುವಾದ ಮೇಲೆ ಶೇವ್ ಮಾಡಿದ ಲಕ್ಷಣ ಕಾಣಲಿಲ್ಲ. ಏನು ಈ ತರ ರೋಮದ ಕಾಡು ಬೆಳೆಸಿದ್ದೀಯಾ? ನಾನು ಅವಳ ತುಲ್ಲಿಗೆ ಬೆರಳಾಡಿಸುತ್ತಲೇ ಕೇಳ್ದೆ. ಸಂಭೋಗದ ಹೊತ್ತಿನಲ್ಲಿ ಕಚಡ ಮಾತಾಡೋದರಿಂದ ಕಾಮ ಬೆಳೆಯುತ್ತೆ ಅಂತ ನನ್ನ ಸ್ನೇಹಿತ ಹೇಳ್ತಾ ಇದ್ದ. ಅವನೋ ಎಲ್ಲಾ ವೆರೈಟಿಯಲ್ಲೂ ಒಂದೊಂದು ಸ್ಯಾಂಪಲ್ ನೋಡಿದವನು. ಅವನನ್ನು ನಾನು ಅನುಕರಿಸಿದ್ದರೆ ಇಷ್ಟು ಹೊತ್ತಿಗೆ ಕ್ಯಾಸನೋವಾ ಆಗುತ್ತಿದ್ದೆನೋ ಏನೋ. ಅಷ್ಟು ಸುಲಭವಾಗಿ ಕೈಗೆ ಸಿಕ್ಕರೆ ಮಜಾ ಹೊರಟೋಗುತ್ತೆ. ಸ್ವಲ್ಪ ಕಷ್ಟ ಪಡಬೇಕು, ಸ್ವಲ್ಪ ಹುಡುಕ್ಬೇಕು. ಅವಳು ನಗು ನಗುತ್ತಲೇ ಉತ್ತರ ಕೊಟ್ಟಳು. ನಾನೇನು ಅವಳ ಉತ್ತರಕ್ಕೆ ಕಾಯ್ತಾ ಕೂತಿರ್ಲಿಲ್ಲ.
ಆಗಲೇ ಒಂದು ಬೆರಳನ್ನು ಹಾಕಿ ಆಳ ನೋಡಿ ಬಿಟ್ಟಿದ್ದೆ. ಬೆಂಕಿಯಲ್ಲಿ ಬೆರಳು ಅದ್ದಿದ ಹಾಗಾಯ್ತು. ಅಷ್ಟು ಬಿಸಿಯಾಗಿತ್ತು ಅವಳ ತುಲ್ಲು. ಅಂದರೆ ಅವಳ ಕಾಮ ಅವಳನ್ನೇ ಸುಡುತ್ತಿತ್ತು ಅಂತ ಕಾಣ್ತದೆ. ನನ್ನ ಬೆರಳು ತಟ್ಟಿದ ಕೂಡಲೇ ಮುಳುಗತೊಡಗಿದಳು. ಮೊದಲು ಒಂದು ಬೆರಳು ಮತ್ತೆ ಇನ್ನೊಂದು ಬೆರಳು ಹಾಕಿ ಚೆನ್ನಾಗಿ ತೀಡತೊಡಗಿದೆ. ಅವಳಿಗೆ ಲಿಂಗ ಒಳ ಹೋಗಿದ್ದರೂ ಅಷ್ಟು ಆನಂದ ಆಗ್ತಿರ್ಲಿಲ್ಲ, ಯಾಕೆಂದರೆ ನಾನು ಬೆರಳು ಎಲ್ಲಾ ಡೈರೆಕ್ಷನ್ ನಲ್ಲೂ ತಿರುಗಿಸುತ್ತಾ ಇದ್ದೆ, ಮುಖ್ಯವಾಗಿ ಅವಳ ಚಂದ್ರನಾಡಿನ ತೀಡೋದ್ರಲ್ಲಿ. ಅವಳು ಎರಡು ಕಾಲನ್ನು ಕತ್ತರಿಯ ತರ ಮಾಡಿ ನನ್ನ ಬೆರಳನ್ನು ಒತ್ತಿ ಹಿಡಿದಳು. ಒತ್ತಡ ಇನ್ನೂ ಹೆಚ್ಚಾಯ್ತು ಅವಳ ತುಲ್ಲಿಗೆ. ನನ್ನ ಬೆರಳು ಒದ್ದೆ ಮುದ್ದೆಯಾಯ್ತು ಅವಳ ತುಲ್ಲಿನಿಂದ ಜಿನುಗಿದ ನೀರಿನಿಂದ. ನನಗೂ ಹೆಚ್ಚು ಹೊತ್ತು ತಡೆಯಲಾಗಲಿಲ್ಲ. ಬಹಳ ಕಷ್ಟಪಟ್ಟು ಅವಳ ಕತ್ತರಿ ಹಾಕಿದ ಕಾಲಿನಿಂದ ನನ್ನ ಕೈ ಬಿಡಿಸಿ ಅವಳ ಬಾಯಿಗೆ ಸೇರಿಸಿದೆ. ಸಂತೋಷವಾಗಿ ತನ್ನ ತುಲ್ಲಿನ ನೀರನ್ನು ನೆಕ್ಕಿದಳು ಆ ಕಾಮೋನ್ಮತ್ತ ಹೆಣ್ಣು. ನೆಕ್ಕಿದ ಕೈಯಿಂದಲೇ ಅವಳ ಮೊಲೆ ಹಿಸುಕ ತೊಡಗಿದೆ ಮತ್ತು ಸುಮ್ಮನಿರದೆ ನನ್ನ ಲಿಂಗವನ್ನು ಅವಳ ತೂತಿಗೆ ಸೇರಿಸಿ ಭಾರವನ್ನ ಅವಳ ಮೇಲೆ ಬಿಟ್ಟೆ. ದಸಕ್ಕಂತ ಒಳ ಹೋಯಿತು. ಒಳ್ಳೆ ಟೈಟಾಗಿತ್ತು ಅವಳ ತುಲ್ಲು. ಇದೇ ಮೊದಲ ಅನ್ನೋದು ಸಂಶಯ ಇದ್ದಿದ್ದರೆ ಕನ್ಯಾಪುರೆ ಹರಿದು ಅವಳಿಗೆ ನೋವಾಗಬೇಕಿತ್ತು. ಕೆಲವೊಂದು ಸಲ ಹಚ್ಚು ಕಷ್ಟಪಟ್ಟು ಕೆಲಸ ಮಾಡುವ ಹೆಂಗಸರಿಗೆ ಕನ್ಯಾಪುರೆ ಮೊದಲೇ ಹರಿದಿರುತ್ತೆ ಅಂತ ನನ್ನ ಸ್ನೇಹಿತ ಹೇಳಿದ್ದು ನೆನಪಾಯಿತು. ಇದು ಇವಳ ಮೊದಲ ಸಂಭೋಗ ಇರಬಹುದು ಅಥವಾ ಇಲ್ದೇನೂ ಇರಬಹುದು, ಆದರೆ ನನ್ನ ಆನಂದ ಏನೂ ಕಮ್ಮಿಯಾಗಲಿಲ್ಲ. ತುಂಬಾ ಟೈಟಾಗಿದ್ದರೂ ಚೆನ್ನಾಗಿ ನೀರು ಸುರಿದಿದ್ದರಿಂದ ಆರಾಮಾಗಿ ಒಳ ಹೊರ ಹೋಗಿ ಬರ್ತಿತ್ತು ನನ್ನ ಲಿಂಗ. ಎರಡೂ ಕೈಗಳಿಂದ ಅವಳ ಮೊಲೆ ಹಿಚುಕುತ್ತಾ ಅದನ್ನೇ ಆಧಾರ ಇಟ್ಟುಕೊಂಡು ಅವಳ ಮೇಲೆ ಸರ್ಕಸ್ ಮಾಡಿ ತುಣ್ಣೇನ ಒಳ ಹೊರ ಮಾಡ್ತಾ ಇದ್ದರೆ ನಾನೋ ಸ್ವರ್ಗದಲ್ಲಿದ್ದು ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದೆ. ಅವಳಂತೂ ಅವಳ ನೀರಿನಿಂದ ಒದ್ದೆಯಾಗಿದ್ದಳು. ಒಂದೊಂದು ಹೊಡೆತಕ್ಕೂ ಪಚಕ್ ಪಚಕ್ ಅಂತ ಶಬ್ದ ಬರ್ತಿತ್ತು. ಯಾರೋ ನನ್ನನ್ನ ಸ್ವರ್ಗದಿಂದ ತಳ್ಳಿದ ಹಾಗಾಯ್ತು. ನನ್ನ ವೀರ್ಯ ಇಳಿದು ಬಿಟ್ಟಿತ್ತು. ನನ್ನ ಎಲ್ಲಾ ಶಕ್ತಿಯೂ ಕುಂದಿ ಅವಳ ಮೇಲೆ ಒರಗಿದೆ. ಅವಳ ಮನೆಯಲ್ಲೇ ಸ್ನಾನ ಮಾಡಿ ಹೊರಬಂದೆ. ಈಗ ದಿನಕ್ಕೆ ಒಮ್ಮೆಯಾದರೂ ನಾವು ಸೇರುತ್ತೇವೆ. ಒಂದೊಂದು ಸಲ ರಾತ್ರಿನೂ ಅವಳ ಮನೆಯಲ್ಲೇ ಆಗುತ್ತೆ. ಅವಳ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಈಗಲೂ ನನಗೆ ಗೊತ್ತಿಲ್ಲ. ಆದರೆ ನಾನು ಹೋದಾಗೆಲ್ಲ ಅವಳು ಒಬ್ಬಳೇ ಇದ್ದಿದ್ದು, ಅವಳಿಗೆ ಯಾರೂ ಇಲ್ಲ ಅನ್ನೋ ಭಾವನೆ ನನಗಿದೆ. ನಾನೂ ಕೇಳಿಲ್ಲ, ಅವಳೂ ಹೇಳಿಲ್ಲ. ಅದೂ ಅಲ್ಲದೆ ನಮ್ಮ ನಡುವೆ ಬೇರ್ಯಾವ ಮಾತುಕತೆನೂ ನಡೆದಿಲ್ಲ. ನಾವು ಏನು ಮಾತಾಡಿದರೂ ಸೆಕ್ಸ್ ಬಿಟ್ಟು ಬೇರೆ ಮಾತಾಡಿಲ್ಲ.